ಹಾಂ, ಜಲ್ಜ ನೋಡವ, ಕಾಪಿ ಕುಡ್ಕೊಂಡು ಹೋಗ್ಬೋದಿ ಕಾಪಿ ಕುಡ್ಕೊಂಡು ಹೋಗ್ಬೋದಿ ಅಂತ ಕೂತ್ಕೊಂಡೆ. ನಾನು ಕಾಪಿ ಕುಡ್ದಾತು, ಇನ್ನು ಹೋಗ್ತೀನಿ. ಯಾರು ಹುಚ್ಚು ಅನ್ನಲ್ಲನೇ. 4 ಹೆಜ್ಜೆ ದಾಟಿದ್ರೆ ನಮ್ಮನೆ. ನಿನ್ನೆ ಕತ್ಲಿಗೆ ಹೋಗ್ಬೇಕಿತ್ತು, ನೀ ಮತ್ತಷ್ಟಲ್ಲದೆ ಹೇಳ್ದಲ್ಲ ಅಂಥೇಳಿ ಇಲ್ಲೇ ಮುಲ್ಕೊಂಡೆ. ಈಗ ಸೀತ್ ಮನೆಗೆ ಹೋಗಾಗ್ಯದೆ. ನಾನು ಹೋಗ್ಲಾ ಅಂದರೆ ಈಗ ಗೌಡ್ರು ನೋಡಿ ಈಗಾಗಲೇ ಹೋಗಾತೇನ ಸೀತರ ಮನೆಗೆ. ಅದು ಬಂದದೆ ಅಂತ ಗೊತ್ತಾಗೋಕ್ಕೂ ಏನು ಕೂಗಿ ಎಬ್ಬಿಸ್ತಾರೆ. ಇಲ್ಲಿಗೆ ಬಂದರೆ ನಾ ಹೋತೀನಿ ಆತ ತಲೆ ಬಿಸಿ ಮಾಡ್ಕೋಬೇಡ. ಎಲ್ಲ ಆತ ದೇವ್ರು ನಡ್ಸ್ಕೊಟ್ಟು ಎಲ್ಲ ಒಳ್ಳೇದೇ ಆತಾದೆ. ಎರಡು ಮಕ್ಕಳಿಗೂ ಒಳ್ಳೇದೇ ಆಗ್ಯದೆ. ನೀನು ತಲೆ ಕೆಡಿಸ್ಕೋಬೇಡ. ಅಲ್ಲ, ದೇವ್ರು ನಡ್ಸ್ಕೊಟ್ಟು ನಂಗೆ ಅದಾರು ಏನು ತೊಂದರೆ ಇಲ್ಲ. ನೋಡಿದ್ರ ನಮ್ಮ ಹೊತ್ತಿಗೆ ಮುಂದೆ ನೋಡಿದ್ರ ಭಾರತಕ್ಕ ನೀವು ನಿನ್ನೆ. ನಾ ಯಾರ ಹತ್ರನೂ ಬಾಯಿ ಬಿಡಲ್ಲ. ನಾ ಹೊಟ್ಟೆಲ್ಲಿ ಹುಟ್ಟಿದ ಮಕ್ಳ ಹತ್ರನೂ ನಾನು ಹೇಳಕ್ಕೆ ಹೋಗಲ್ಲ. ಸಸರಾತೇನ್ರಿ ನಿಮ್ಮ ತವ್ರ ಮನೇಲಿ ಹಾಗೆ ಅಂತಾರೆ, ಹಂಗಾಗಿ ನಾ ಹೇಳೋಕ್ಕೆ ಹೋಗಲ್ಲ. ಗಂಡನ ಹತ್ರ ಅಂತೂ ಬಾಯೇ ಬಿಡಲ್ಲ ಅಂದ್ಬಿಡಿ. ಅವರು ಬಂದಿದ್ದು ಇದು ನಮ್ಮ ಅಣ್ಣ ಯಾಕೆ ಹಂಗಾದ ಅಂತ ಮಕ್ಕದಲ್ಲ ಇದಕ್ಕೆ ಯಾರು ಸಿಗ್ತಾನೆ ಹೇಳಿ. ಬಂದ್ರಲ್ಲ, ನಾನು ಏನು ಮಾಡೀನ್ರಿ? ನಾ ಏನು ಅವ್ರ ಗಂಟು ತಿಂದೀನಿ ನೋಡೋಣ ಹೇಳಿ. ಬಂದ್ಕೊಂಡು ಬೊಲ್ಲಿ ಅಂತ ಭಾಳ ಹೇಳಿದೆ. ಮುಂದಿನ ದಿನ ಇಲ್ಲಿಗೆ ಬರಬೇಕಿತ್ತಲ್ಲ. ಮಕ್ಕಳು ಆ ನಮ್ಮನೆ ಆಸೆ ಮಾಡ್ತಿದ್ದೆ. ಇಬ್ಬರಿಗಿಬ್ಬರು ಹೋಗ್ತವ್ರ ಮನೇಲಿ ಕೂತ್ಕೊಂಡಾರಲ್ಲ, ನೀ ಹೇಳ್ತಿರಲ್ಲ ಇಲ್ಲಿದ್ರೆ ಬರ್ಬೇಕಾಗ್ತದೆ ಅಂತ. ಈ ತಾಯಿಗಾರು ಬುದ್ಧಿ ಬೇಡನ್ರಿ, ಹೆಂಗೆ ಮಾಡಬಾರ್ದು ಹೋಗಿ ಅಂತ ಹೇಳೋಕ್ಕಾಗಲ್ಲ. ಬರೋದಂತೂ ಮುಂದಿನ ದಿನ ಬರಲಲ್ಲ. ದಾರೆ ಮುಗಿಸಿ ಇಲ್ಲಿ ಹೋಗ್ಬೋದು ಬಲ್ಲಿ ಅಂತ ಎಷ್ಟು ಹೇಳಿದೆ. ನಮ್ಮ ಹಣೆಯನ್ನು ಕಾಲು ಹಿಡಿಯೋದನ್ನು ಬಿಟ್ಟೆ ನೋಡಿ. ಅದನ್ನು ಹಿಡಿತಿದ್ದೆ, ಅಲ್ಲೆಲ್ಲ ಜನ ಇದ್ರಲ್ಲ ಅಂತ ಸುಮ್ಮನೆ ಹಾಕಿಂಡೆ. ಅವನು ಬರದೆ ಹೋಗ್ಬಿಟ್ನಲ್ಲ ಭಾರತಕ್ಕೆ. ಒಂದು ಗಳಿಗೆ ಬರೋಕ್ಕಾಗ್ತಿರ್ಲನ್ರಿ. ಭಾಳ ಮನಸ್ಸಿಗೆ ಬೇಜಾರಾಗ್ತದೆ. ಯಾರನ್ನು ಕರೀದೆ ಇದ್ದಿದ್ದಕ್ಕಾಯ್ತು. ನನ್ನ ಮಗ ಪಾಪ ಒಂದು ಅಂದಾಜು ಮಾಡಿ ಯಾರನ್ನು ಕರೆಯೋದು ಬೇಡ, ಹೀಗೆ ಸಿಂಪಲ್ಲಾಗೆ ಮಾಡೋಣ ಅಂತ ಹೇಳಿದ್ಕಾತು. ಇಲ್ದಿದ್ರೆ ನಾ ಯಾರಿಗೆ ಹೇಳಬೇಕಿತ್ತು ನೋಡೋಣ ಹೇಳಿ. ಈ ಥರ ನನ್ನ ಕುದಿಗೂ ಇದ್ಬಿಟ್ರಲ್ರಿ. ಅದೇ ಹೇಳಿದ್ನಲ್ಲ, ಅವನ್ನೇ ಜ್ಞಾನ ಮಾಡ್ತಾ ಕೂತ್ಕೊಂಡ್ರೆ ಸುಮ್ಮನೆ ಇದು. ಎಲ್ಲರ ಮನೆ ಹಣೆ ಬರೋನು ಹಾಗೆ. ನಿಮ್ಮ ಮನೇಲಿ ಒಂಥರ ಆದರೆ ನಮ್ಮ ಮನೇಲಿ ಒಂಥರ. ನಾನೀಗೀಗ ಅದನ್ನು ಲೆಕ್ಕಕ್ಕೆ ತಗೊಳ್ಳೋದೇ ಬಿಟ್ಟೀನಿ. ಅವರೇ ಇರ್ತಾರಂತೆ ನಮಗೇನ ಅಂಥೇಳಿ. ನಮಗೇನು ಗಂಡ ಮನೆ ಮಕ್ಕಳು ಸಂಸಾರ ಇಲ್ಲನೇ. ಇದನ್ನು ನೋಡ್ಕೊಂಡು ಇದ್ರೆ ಸುಮ್ಮನಿರು. ಬಂದರೆ ಒಳ್ಳೆ ರೀತಿಯಲ್ಲಿ ಉಣ್ಣಕ್ಕೆ ತಿನ್ನಕ್ಕೆ ಮಾಡಿಕ್ಕದ. ಇಲ್ಲೇ ಸುಮ್ಮನಿದ್ದ ಮತ್ತಿನ್ನು ಎಂತ ಮಾಡೋದೆ? ಅವ್ರವ್ರೆ ತಿಳ್ಕೋಬೇಕು. ನಾವೆಲ್ಲ ಹೇಳಿ ಕಲ್ಸಂತವನು ಹೇಳು ಇವನ್ನೆಲ್ಲ. ಅಲ್ಲ, ಅದು ಹೌದು ಅಂತ ಮಾಡೋಣ. ನಾನು ಹಾಗೆ ಜ್ಞಾನ ಮಾಡೋದು ಸರಿ ನಿಶ್ಚಯಿಸ್ತೀನಿ. ಆದರೂ ಹಿಂಗಿದ್ದೆಲ್ಲ ಆದಾಗ ಮನ್ಸಿಗೆ ಭಾಳ ಇದಾಗ್ತದ್ರಿ. ಅವರಂತೂ ಹೋಗಲಿ, ಕಂಡರ ಹೆತ್ತು ಮಕ್ಕಳು ಅಂತ ಆಯ್ತು. ಇವನಿಗೇನು ಬಂದದ್ರಿ? ಬೆನ್ನಲ್ಲಿ ಬಿದ್ದವನಿಗೊಂದು ಇದು ಇಲ್ಲದೆ ಹೋಗ್ಬಿಡ್ತಲ್ಲ. ಏನು ಹುಟ್ಟದಲ್ಲಿಂದ ನೋಡಲ ನಮ್ಮನ್ನು ನಾವು ಹೆಂಗೆ ಅಂತ ಗೊತ್ತಿಲ್ಲ ಅವನಿಗೆ. ಹೆಂಡತಿ ಮಕ್ಕಳು ಏನೇ ಚುಚ್ಕೊಡ್ಲಿ, ಇವನಿಗೆ ಹಂಗಾರೆ ಬೇಡನ್ರಿ. ಒಂದು ಆಲೋಚನೆ ಮಾಡೋದು ಬೇಡ ಇವ. ಓ ಅಮ್ಮ, ನೀನು ಇಲ್ಲಿದ್ದಿ ಏನೇ ಮರತೆ? ಹೂನೇ, ಇಲ್ಲೇ ಇದ್ದೀನಿ. ಎದ್ರಾ? ಅವ್ರು ಎದ್ರು? ನೀ ಎದ್ರು? ಅಲ್ಲೆಲ್ಲ ಸಮ್ ಮಾಡಿ ಇಟ್ಟೀನಿ. ಬರ್ತೀನಿ, ಕೊಡ್ತೀನಿ. ಮಕ ತೊಳೆಯೋಕ್ಕೆ ಹೇಳು. ಒಂದು ಟುವಲ್ ಎಲ್ಲ ತೊಗೊಂಡೋಗಿ ಕೊಡು. ಸೋಪೆಲ್ಲ ಎಲ್ಲೆಲ್ಲ ಅದೇ ಅಂತ ಗೊತ್ತಾಗ್ತದೆ ಇಲ್ಲ. ಒಂಚೂರು ಬಚ್ಚೆ ಮನೇಲಿ ಎಲ್ಲ ಇಂತಿಂತಲ್ಲ ಅದೇ ಅಂತ ಹೇಳ್ಬ ಹೋಗ. ಅಯ್ಯೋ ಇಲ್ಲ ಮಾರತಿ ಅಮ್ಮ, ನಿಮ್ಮೊಂದು ಬರೀ ಸೊಸೆ ಕಡೆಯರಿಗೆ ಉಪಚಾರ ಮಾಡೋದೇ. ಅವ್ರು ಇನ್ನೂ ಹೇಳಲ್ಲ. ಏನು 10 ಗಂಟೆನೇ ಆತದೇನು ಇವತ್ತು ಹೇಳೋದು. ಅಣ್ಣೊಬ್ಬ ಎತ್ಕೊಂಡು ಅತ್ಲಾಗಿತ್ಲಾಗ ಓಡಾಡ್ತದಾನಪ್ಪ. ನಂಗಾಗಿದ್ರಿ ಏನು ಇಷ್ಟೊತ್ತು ಮಲಗಿದ್ರು ಮತ್ತೇನಿಲ್ಲ. ಹೆಣ್ಮಕ್ಳು ಇಷ್ಟೊತ್ತು ಮಲಗ್ತಾನೋ ಹಂಗಾನೋ ಹಿಂಗಾನೋ ಅಂತ ಇಷ್ಟುದ್ದ ಪಾಠ ಮಾಡೋಕ್ಕೆ ಬರ್ತಿದ್ದ. ಈಗೇನಿಲ್ಲ, ಸುಮ್ಮನೆ ಕೂತಾನೆ. ಅಪ್ಪನೂ ಅಷ್ಟೇ, ಮಾತೇ ಆಡಲ್ಲ. ನೀ ನೋಡು, ಎದ್ದು ಬತ್ಲಿ ಮನೇಲೆಲ್ಲ ಸಮ್ ಮಾಡಿಕೊಡು ಅಂತ ಹೇಳ್ತಿದ್ದೀಯ. ಹೋಗಲಿ, ಅದು ಎಂಥರ ಆಗಲಿ. ಇದು ಅನುಜಿಕ್ಕಿ ಹತ್ರ ಬೆಳ್ಳಿ ಲೋಟ ತಂದಿದ್ದ ನೀನು. ಅವರು ಕೇಳ್ತಾ ಇದ್ದಾರೆ, ನಿನ್ನ ಅಮ್ಮ ಕೊನೆ ಗಡಿಬಿಡಿಲಿ ಎಲ್ಲರೂ ಹಾಕಿ ಮರೆಯೋಕ್ಕದಾರ ಮರತಿ, ತಕ್ಷಣ ಕೊಡ್ತೀನಿ ಅಂದಿದ್ರು ಕೊಡ್ಲಾ, ಒಂಚೂರು ಇಸ್ಕೊಬಾ ಅಂತ ಅದಾರೆ. ಎಂತಕ್ಕಂದು ನಿನ್ನ ಬೆಳ್ಳಿ ಲೋಟ ಎಲ್ಲದವೆ? ಓ ಮರತಿ, ಅದೊಬ್ಬಳು ಏನು ನಾಯೇನು ನುಂಗೇ ಬಿಡ್ತಿದ್ನ ಇಲ್ಲ ಊರು ಬಿಟ್ಟು ಹೋಗ್ತಿದ್ನಂತ ತಂದಿದ್ದೆ. ನಿನ್ನೆ ಹಾಲು ತುಪ್ಪ ಕೊಡೋಷ್ಟೊತ್ತಿಗೆ. ಮತ್ತು ಅವರೆಲ್ಲ ದೊಡ್ಡ ಮನೇಲಿ ಇದ್ದಾರಲ್ಲ, ಟೀ ಲೋಟದಲ್ಲಿ ಕೊಟ್ಟರೆ ಏನು ಅಂದ್ಕೋತಾರೆ ಏನೋ ಅಂತ ಹೇಳಿ ಬೆಳ್ಳಿ ಲೋಟ ತಂದು ಇದು ಮಾಡಿದ್ದೆ. ಬಡ್ಕೊಂಡೆ. ನಮ್ಮನೆ ಗಂಡಸಿಗೆ ಎಲ್ಲರೂ ಬೆಳ್ಳಿ ಲೋಟ ತಂದು ಇಟ್ಕೊಳ್ಳೋಣ, ಹಿಂಗೆ ಮದುಮಕ್ಳಿಗೆ ಹಾಲು ತುಪ್ಪ ಕೊಡೋಕ್ಕಾರು ಬೇಕಾಗ್ತದೆ ಅಂತ ಹೇಳ್ದಾರ ಮಾತು ಕೇಳ್ರನ. ದುಡ್ಡು ಒಂದು ಜಾತಿ ದುಡ್ಡು.
ಅದೇ ಈಗ ಅಲ್ಲಿ ಇಟ್ಟೀನಿ, ಕೊಡ್ತೀನಿ ಮಾರತಿ. ಹೇಳು, ಅಲ್ಲಿ ಕುತ್ಕೊಳಕ್ಕೆ ಹೇಳು, ಕುತ್ಕೊಳಕ್ಕೆ ಹೇಳು. ಒಂಚೂರು ಸ್ವೀಟೆಲ್ಲ ಹಾಕ್ಕೊಡೋಣ. ನಿನ್ನೆ ಕತ್ಲಿಗೆ ಎಲ್ಲರೂ ಬರಲ್ಲ ಅವ್ರ ಮನೇಲಿ ಊಟಕ್ಕೆ. ಬರ್ತೀನಿ ನಡಿ. ಒಳ್ಳೆ ಕುತ್ಕೋಬೇಕಂತೆ ಅಂತ ಹೇಳೆ ನಡಿಯ ಬಂದೆ. ಪಾರ್ವತತ್ತೆ ನೋಡಿ ನಮ್ಮ ಅಮ್ಮನ ಕತೆ ಎಂತ ಮಾರತಿ ಅಮ್ಮ. ಒಂದು ಬೆಳ್ಳಿ ಲೋಟ ತಂದೆ ಹಾಲು ತುಪ್ಪ ಕೊಡಬೇಕಿತ್ತು, ಯಾಕೆ ಸ್ಟೀಲ್ ಲೋಟದಲ್ಲಿ ಕೊಟ್ಟರು ಕುಡಿತಿರಲ್ಲ ಅವರು. ಭಾಳ ಆಡ್ತೀಯ ನೋಡಿ. ಇನ್ಮೇಲೆ ದಿನ ಕಾಫಿ ಕುಡಿಬೇಕಲ್ಲ, ಬೆಳ್ಳಿ ಲೋಟನೇ ತಂದು ಕೊಡ್ತೀಯಾ ಅಲ್ಲ ಸ್ಟೀಲ್ ಲೋಟದಲ್ಲಿ ಕೊಡ್ತೀಯಾ? ಮಾರತಿ ಈಗಲೇ ಇಷ್ಟು ಮಾಡಬೇಡ ನೋಡಮ್ಮ, ನಿಂಗೆ ಸುಧಾರಿಸ್ಕೊಳಕ್ಕೆ ಭಾಳ ಕಷ್ಟ ಆಗ್ತದೆ. ನಮ್ಗೆ ಗಂಡ ಹೆಂಡತಿಗೆ ಆಗ ಸ್ಟೀಲ್ ಲೋಟದಲ್ಲೇ ಕೊಟ್ಟಿದ್ದಲ್ಲ ಮಾರತಿ. ಅಲ್ಲಿ ಅಷ್ಟು ಜನ ಸೇರಿದಾಗ ಅಲ್ಲಿ ದಾರೆ ಮಂಟಪದ ಮೇಲೆ ಹೊಡಷ್ಟೊತ್ತಿಗೆ ಸ್ಟೀಲ್ ಲೋಟದಲ್ಲೇ ಇದನ್ನು ಹಾಲು ತಂದು ಕೊಟ್ಟಿದ್ದಪ್ಪ. ಈಗ ನಿಂಗೆ ಕೊಡೋಕ್ಕಾಗಲ್ಲ ಅಲ್ಲ, ಮಗ ಆದರೂ ಒಂಥರ ಮಗಳಾದರೂ ಒಂಥರ ನಿಂಗೆ. ಬೇಡಿ ಅಂತಾರು ಮಾಡ್ಕ, ಹೇಳಿದ್ರೆ ಸಿಟ್ಟು ಬರ್ತದೆ ನಿಂಗೆ. ಮಾರತಿ ಪಾರತ ಕೂತಾರೆ ಅಲ್ಲಿ, ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡ. ಏನು ಮನುಷ್ಯರಾಗಿ ಕಾಣ್ತಾರ, ಏನಾಗಿ ಕಾಣ್ತಾರ ಅವ್ರ? ನಾ ಏನು ಹೇಳಿದೆ? ಹೋಗಲ್ಲ ಅವರಿಗೆ ಕೂತ್ಕೊಳಕ್ಕೆ ಹೇಳಿ, ಒಂದು ಲೋಟ ಕಾಫಿ ಕೊಡೆ. ಕಾಫಿ ಕೊಟ್ಟೆ ಸ್ವೀಟ್ ಎಲ್ಲ ಅದವನು ಇದಕ್ಕೆ ಅದ್ರ ಪಕ್ಕನೇ ಅಲ್ಲಿ ಅದರ ಜಿಲೇಬಿ ಬಾಕ್ಸ್ ಅದೆಯಲ್ಲ, ಅದ್ರ ಪಕ್ಕನೇ ಹೊಸ ಪ್ಲಾಸ್ಟಿಕ್ ಕೊಟ್ಟೆ ಇಟ್ಟೇನೆ. ಒಂದು 5-6 ಜಿಲೇಬಿ ಅದಕ್ಕೆ ಹಾಕಿ ಕೊಡೆ, ತಗೊಂಡೋಗ್ತಾರೆ. ಬಂದೆ. ಏನು ಅವ್ರು ಯಾವಾಗಲೂ ಬರ್ತಾರ ನಮ್ಮ ಮನೆಗೆ? ಒಂದು ಗಳಿಗೆ ಮಾತಾಡೋಣ ಅಂತ ಕೂತೀನಿ, ಏನು ಅವ್ರು ಅದೇ ಮೇಲೆ ನಿಂತು ಮಾತಾಡ್ತೀಯಲ್ಲ? ಸ್ವಲ್ಪ ಗುಂಜಸಿಲ್ಲ ನಿಂಗೆ ಮನಸ್ರದ? ಇರಲಿ ಬಿಡು. ಅದರಲ್ಲೊಂದು ಎಂತ ಇದು ಪಲ್ಲವೇ, ಹೋಗು ತಗೊಂಡು ಕೊಡು. ತಿಂಡಿ ಅಂತದ ಕೊಡೋಕೆ ಹೇಳ್ತಾರೆ, ಅದನ್ನು ಕೊಡು. ಬೆಳ್ಳಿ ಲೋಟನೂ ಕೊಡು. ಬೇರೆಯವ್ರ ಮನೆ ವಸ್ತು ತಂದವು ಕೊಟ್ಟು ಬಿಡ್ಬೇಕೆ ಜಲ್ಜ, ಅವನು ಇಟ್ಕೋಬಾರ್ದು ಮಾರತಿ. ಅದು ಹಂಗಿದ್ದಾಳೆ ಮನಸ್ತಿ. ಬೆಳಗಾಬೇಕಾರೆ ಬಂದದೆ. ಹೋಗು, ನಾನು ಹೊಳ್ತೀನಿ, ನೀನು ನಡಿ ಜಲ್ದಿ ಹೋಗ ನಡಿ. ಎಂತ ಕಾರು ನಂಗೆ ಬೈಯೋದಂತ ಕಲ್ತ್ಕೊಂಡೀಯ. ನಾನು ಬ್ಲಾಕಕ್ಕೆ ಸಿಕ್ಕಿನಲ್ಲ. ಪಾರ್ವತಕ್ಕ ಇರದೇ ಇದ್ದೀರಿ ತಿಂಡಿ ತಿಂದ್ಕೊಂಡೇ ಹೋಗಿ ನನಗೆಲ್ಲ ತಲೆ ಕೆಟ್ಟು ಹೋದಂಗೆ ಆಗ್ತದ್ರಿ. ಯಾರ್ಯಾರಿಗಂತ ತಲೆ ಕೊಡೋದು ನೋಡೋಣ ಹೇಳಿ. ಇದು ಒಬ್ಬಳು ಹಾಗೆ ಮಾಡ್ತದೆ. ಗಂಡನ ಮನೆಯಲ್ಲಿ ನೋಡಿ ನಾಯಿ ಮರಿ ಇದ್ದಂಗೆ ಇರ್ತದೆ. ಅವ್ರು ಏನು ಹೇಳಿದ್ರು ಕೇಳ್ಕೊಂಡು, ಏನು ಕೆಲಸ ಹೇಳಿದ್ರು ಕತ್ತೆ ಮಾಡ್ದಂಗೆ ಮಾಡ್ಕೊಂಡಿರ್ತದೆ. ನನ್ನ ಕಣ್ಣು ಕುಡಿ ಕಂಡ್ರೆ ಆಗಲ್ಲ ನೋಡಿ. ಬಂದ ಕೂಡಲೇ ಒಂದಕ್ಕೆ ಹೀಗೆ ಹೇಳೋಕ್ಕೆ ಶುರು ಮಾಡ್ಕೊಂಡಾತು. ಈಗ ನೋಡಿ ನೀವು ಹೇಳ್ತಿರಲ್ಲ ಬೆಳ್ಳಿ ಲೋಟ ಅಂದರೆ, ಈಗ ತಂಗಿ ಅದೇ ಜೊತೆಲಿ ದೊಡ್ಡ ಸಾಹುಕಾರ ಮನೆಯಿಂದ ಬರೋದು ಸ್ಟೀಲ್ ಲೋಟದಲ್ಲಿ ಬಂದ ಕೂಡಲೇ ಕೊಟ್ಟರೆ ಏನು ತಿಳ್ಕೊತಾರೆ ಅಂಥೇಳಿ ಇಸ್ಕ ಬಂದು ಕೊಟ್ಟೆ. ಅದು ನಾನು ಹೇಳ್ತಿರಲ್ಲ, ಅನುಪಮ್ನೇ ಹೇಳಿದ್ರೆ ನಮ್ಮನೆಲ್ಲ ಅದೇ ಬೆಳ್ಳಿ ಲೋಟ ದೊಡ್ಡವ್ರ ಮನೆಯಿಂದ ಬರೋದು ಹುಡುಗಿ ಅಂತಿರಲ್ಲ, ಬೆಳ್ಳಿ ಲೋಟದಲ್ಲಿ ಹಾಲು ತುಪ್ಪ ಕೊಡಿ ಅಂತೇಳಿ ಹೇಳಿತ್ತು. ಹಾಗಾಗಿ ಹೋಗಿ ಇಸ್ಕೊ ಬಂದೆ. ನೋಡಿದ್ರೆ ಅದು ಹಾಗಿದ್ದಾಳೆ. ಮರ ಬೆಳಗಾಬೇಕಾರೆ ಬಂದದೆ. ಈಗಿನ್ನು ಇಷ್ಟು ಹೇಳಿ ಸುಮ್ಮನಾಗ್ತದೆ ಅಂತ ಮಾಡಿದ್ರ ನಮ್ಮ ಪಲ್ಲವೇ. ಎಂತ ಹೇಳಿದ್ರು ಯಾವ್ರಿಗಾರು ಹಂಗೆ ಮಾಡ್ತೀಯ, ನಂಗಾದ್ರೆ ಹಿಂಗೆ ಮಾಡ್ತೀಯ ಅಂತ. ಅದಕ್ಕಾರು ಎಂತ ಕಮ್ಮಿ ಮಾಡೀವಿ ನೋಡೋಣ ಹೇಳಿ. ಹೆಣ್ಣು ಮಕ್ಕಳು ಹಾಗೆ ಅಲ್ಲನೇ ಜಲ್ಜ, ತಾಯಿದಿಕ್ಳು ಕಂಡು ತಲೆಬೇನೆ ಅಂತ ಗಾದೆ ಅದೇ. ತಾಯಿದಿಕ್ಳ ಹತ್ರನೇ ಹಿಂಗೆ ಸಲಿಗೆಗೆ ಇದು ಮಾಡ್ತವೆ. ಹಂಗಂತೇಳಿ ಗಂಡನ ಮನೆಯಲ್ಲೇ ಹಾಗೆ ಮಾಡೋಕ್ಕೆ ಹೋದ್ರೆ ಕೇಳ್ತಾರ? ಅಲ್ಲೇ ದೇವ್ರು ನಡ್ಸ್ಕೊಟ್ಟು ಒಳ್ಳೆ ಮನೆಗೆ ಹೋಗ್ಯದೆ. ಯಾವ ಜನ್ಮ ಪುಣ್ಯನೇನು, ಹಂಗಿದ ಗಂಡ, ಹಂಗಿದ ಅತ್ತೆ, ಹಂಗಿದ ಮಾವ ಸಿಕ್ಕಕ್ಕೆ ಸಾಧಾರಣಕ್ಕೆ ನೀವು ಹುಡುಕಿದ್ರು ಹಂಗಿದ್ದು ಹುಡುಕೊಡೋಕ್ಕಾತಿರಲ್ಲ. ಗನ ಮನೆಗೆ ಸೇರ್ಕೊಂಡದೆ ಎಲ್ಲ ಆತದೆ. ನೀ ತಲೆ ಕೆಡಿಸ್ಬೇಡ ನೋಡೋಣ. ಮಧ್ಯದಲ್ಲಿ ಅಂದಾರೊಂದೇನು ಆದ್ರೆ ಬಂದು ಹೋಗ್ತೀನಿ. ಈಗ ತಿಂಡಿಗೆಲ್ಲ ಕೂತ್ಕೊಳಲ್ಲ ಜಲ್ಜ. ತಿಂಡಿ ಕೂತ್ಕೊಂಡ್ರೆ ಹಾಗೆ ಹೋಗಿತ್ತು. ನಮ್ಮನೆಗೆ ಹೋಡ್ರು ಮತ್ತೇನಿಲ್ಲ. ನಮ್ಮ ಸಾರನ್ನು ಮತ್ತೇನು ಮನೇಲಿ ಇರೋಳು ಅಲ್ಲಲ್ಲ, ಅದು ಇದು ಉದ್ಯೋಗ ಅಂತ ಹೋಗ್ತಿರ್ತದೆ. ಈಗ ನಾನು ಇನ್ನೇ ಉಳಿದಿದ್ದೇ ಹೆಚ್ಚು. ನಾ ಹೋಗ್ತೀನಿ, ಇನ್ನೊಂದಿನ ಬರ್ತೀನಿ. ಸೀತಾ ನಾನು ಇಬ್ಬರು ಬರ್ತೀನಿ. ಆತಾ ನೀನು ಬಂದ ಅದ್ರಾಗಂತ ಬೆಳ್ಳಿ ಲೋಟ ಕೊಟ್ಕೊಂಬರತ್ತೆ. ಕಂಡರ ಮನೆ ವಸ್ತು ತಂದಷ್ಟು ಸುಲಭ ಅಲ್ಲ, ಜಪತ್ನ ಮಾಡಿ ಕೊಟ್ಕೊ ಬಿಡ್ಬೇಕು. ಬೆಳ್ಳಿ ರೇಟು ಅಂದರೆ ಗಗನಕ್ಕೇರದಂತೆ. ಏನು ಒಂದೇಳು ದುಡ್ಡ ಅಂತ ಒಂದು ದಿವಸದ ಇದಕ್ಕಾಗೆ ಕಡೆಗೆ ನೀನು ಗಂಡ ಮತ್ತೇನಿಲ್ಲ. ಅಲ್ಲೇನು ಗಂಡ ಅನ್ನೋದೇನು ನಮ್ಮ ಮನೇಲಿ ಆದರೆ ಏನಂತ ಮಾಡಿ ಎಲ್ಲರೂ ಹಾಗೆ ಗಣಸರು ಹಾಗೆ ಅಲ್ಲನೇ. ಅಲ್ಲ ನೀವು ತಿಂಡಿಗೆ ನಿಲ್ಲೋದೇ ಇಲ್ಲ ಪಾರ್ವತಕ್ಕ ಹಂಗಾರೆ? ಇಲ್ಲ ತಿಂಡಿ ಬೇಡ ನಾ ಹೋಗ್ತೀನಿ.
ನಿನ್ನ ಗಂಡ ಇದ್ರೆ ಒಂಚೂರಲ್ಲಿ ತನಕ ಬೇಲಿ ದಾಟ್ಸ್ಕೊಟ್ಟು ಬಂದಿದ್ರೆ ಆತೈತೆ ಮಾರತಿ. ನನಗೆ ಸುಮಾರು ದಿವಸ ಆತಲ್ಲ ಈ ಕಡೆ ಎಲ್ಲ ಬರದೆ, ನಾ ಮಾಡಿದ ಮೋಸತೆ. ಆವಾಗಲೇ ಪಲ್ಲವಿ ಹತ್ರ ನಮ್ಮ ಪಪ್ಪಣ್ಣಗೊಂದು ಫೋನ್ ಮಾಡೋ ನೀರು ಅಲ್ಲಿ ತನಕ ಬತ್ತಿದ್ದ. ನಿಮ್ಗೊಂದು ಕೆಲಸ ಕೊಟ್ಟಂಗೆ ಆತದೆ ನಾ ಮಾರತಿ. ನಿನ್ನ ಗಂಡನ ಹತ್ರ ಒಂಚೂರು ಬೇಲಿ ದಾಟ್ಸ್ ಬರೋಕ್ಕೆ ಹೇಳ್ತೀಯಾ? ಹ್ಞೂ ಹ್ಞೂ ಬರ್ತಕ್ಕ. ಛೇ, ನಾವು ಒತ್ತಂಕೆ ಮಾಡಿ ಉಳಿಸ್ಕೊಂಡು ಪಾಪ ನಿಮ್ಮೊಬ್ರನ್ನೇ ಕಳ್ಸೋದು. ಅವ್ರು ಬಂದ್ರೆ ಇಲ್ಲಿರು ನಾನು ಬರ್ತೀನಿ, ನಾನೇ ಅಲ್ಲಿ ತನಕ ಬಿಟ್ಟು ಬರ್ತೀನಿ ಬಲಿ.